ಇರುವ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 3 ಮೈತ್ರಿ ಪಕ್ಷ ಜೆಡಿಎಸ್ಗೆ ಬಿಟ್ಟುಕೊಟ್ಟು 25 ಕ್ಷೇತ್ರದಿಂದ ಕಣಕ್ಕಿಳಿಯುವ ನಿರ್ಧಾರವನ್ನ ಅಂದ್ರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿತ್ತು. ಅದರಂತೆ ತನ್ನ ಪಾಲಿನ 25ರ ಪೈಕಿ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದ ಬಿಜೆಪಿ ಇವತ್ತು ಸಂಜೆ ಆ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ. ಅಚ್ಚರಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರನ್ನ ಚಿತ್ರದುರ್ಗದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗ್ತಾ ಇದೆ. ಹಾಲಿ ಸಂಸದ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರಿಗೆ ಈಗ ಟಿಕೆಟ್ ಮಿಸ್ ಆಗಿದೆ. ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಗೋವಿಂದ ಕಾರಜೋಳ ಅವರು ಇನ್ಫ್ಯಾಕ್ಟ್ ಮೊದಲಿಗೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಹೈಕಮಾಂಡ್ನ ಕದ ತಟ್ಟಿದ್ರು ಅನ್ನೋ ಮಾಹಿತಿ ಚಿತ್ರದುರ್ಗ ವಲಯದಲ್ಲಿ ಕೇಳೋಕೆ ಸಿಗ್ತಾ ಇತ್ತು. ಮತ್ತೊಂದು ಕಡೆ ಚಿತ್ರದುರ್ಗ ಬಿಜೆಪಿ ಪಾಳ್ಯದಲ್ಲಿ ಹೊರಗ್ನೋರ್ ಬೇಡ, ಸ್ಥಳೀಯರಿಗೆ ಆದ್ಯತೆ ಕೊಡಿ ಅಂತ ಹೇಳಿ ಕೂಡ ಬಿಜೆಪಿ ನಾಯಕರು, ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಅನ್ನೋದು ಕೂಡ ಚರ್ಚೆಗೆ ಬಂದಿತ್ತು. ಇದೀಗ ಎಸ್ಸಿ ಮೀಸಲು ಕ್ಷೇತ್ರ ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿಯಾಗಿ ನಾಳಿನಿಂದ ಬಹುತೇಕ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನ ಕೂಡ ನಡೆಸಲಿದ್ದಾರೆ. ಹಾಗಾದ್ರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಕಾರಣವೇನಾಯ್ತು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಿಜೆಪಿಯಲ್ಲಿರುವ ಅತಿ ದೊಡ್ಡ ದಲಿತ ಸಮುದಾಯದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಮೊದಲಿಗೆ ಕೇಳೋಕೆ ಸಿಗೋದು ಗೋವಿಂದ ಕಾರಜೋಳ ಅವರ ಹೆಸರು. ರಾಜ್ಯದಲ್ಲಿ ಡಿಸಿಎಂ ಆಗಿಯೂ ಕೂಡ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದ ಅನುಭವ ಗೋವಿಂದ ಕಾರಜೋಳ ಅವರಿಗಿದೆ. ಎಸ್ಸಿ ಸಮುದಾಯಕ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲಿದೆ. ಅದೇ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕ ಅನ್ನೋ ವಿಚಾರ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಗೋವಿಂದ ಕಾರಜೋಳ ಅವರ ಆಯ್ಕೆಗೆ. ಇನ್ನು ಕ್ಷೇತ್ರದಲ್ಲಿ ಹಾಲಿ ಸಂಸದರಾದ ನಾರಾಯಣಸ್ವಾಮಿ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಮಟ್ಟದ ನಾಯಕರು ಕೂಡ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಈ ಬಾರಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗೋದಿಲ್ಲ ಅನ್ನೋ ರೀತಿಯ ನಿಲುವುಗಳನ್ನ ನಾಯಕರ ಬಿಜೆಪಿ ರಾಜ್ಯ ಮಟ್ಟದ ನಾಯಕರ ಸಮ್ಮುಖದಲ್ಲಿ ವ್ಯಕ್ತಪಡಿಸಿದ್ದಾರೆ ಅನೇಕ ಬಾರಿ. ಹೀಗಾಗಿ ಈ ವಿರೋಧದ ನಡುವೆ ಕೂಡ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಕಷ್ಟವಾಗಬಹುದು ಅನ್ನೋ ಲೆಕ್ಕಾಚಾರ ಗೋವಿಂದ ಕಾರಜೋಳ ಅವರ ಆಯ್ಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಗೋವಿಂದ ಕಾರಜೋಳ ಅವರು ಮೂಲತಃ ಚಿತ್ರದುರ್ಗದವರಲ್ಲ, ವಿಜಯಪುರ ಮೂಲದವರು. ಹೊರಗಿನವರಾದ್ರೂ ಪರವಾಗಿಲ್ಲ, ಸಮುದಾಯದ ಮತಗಳ ಬಲದೊಂದಿಗೆ ಗೋವಿಂದ ಕಾರಜೋಳ ಅವರು ಗೆಲ್ಲಬಹುದು ಮೀಸಲು ಕ್ಷೇತ್ರದಲ್ಲಿ ಅನ್ನೋ ಅಂದಾಜಿನ ಮೇಲೆ ಗೋವಿಂದ ಕಾರಜೋಳ ಅವರನ್ನ ಚಿತ್ರದುರ್ಗ ಮೀಸಲು ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ಇನ್ನು ಕೆಲ ದಿನಗಳಿಂದ ಮಗನಿಗಾಗಿ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ರು. ಆಲ್ರೆಡಿ ಅಲ್ಲಿರುವ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೆ ಮತದಾರರು ಅವರನ್ನ ಸಂಪರ್ಕ ಮಾಡಿ ಟಚ್ನಲ್ಲಿ ಇಟ್ಕೊಂಡು ಮಗನ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ರು. ಗೋವಿಂದ ಕಾರಜೋಳ ಅವರು ನಾಳಿನಿಂದ ತಮ್ಮ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಬೇಕಾಗುತ್ತೆ. ಬಿಜೆಪಿ ನಾಯಕರನ್ನ ಕೂಡ ಒಟ್ಟುಗೂಡಿಸಿದ್ರು ಕಾರಜೋಳ ಅವರು. ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರಲ್ಲಿ ಚಿಕ್ಕ ಪುಟ್ಟ ಅಸಮಾಧಾನಗಳಿತ್ತು, ಅದೆಲ್ಲ ಅಸಮಾಧಾನವನ್ನ ಪಕ್ಕಕ್ಕಿಡಿ ಮಗನ ಪರವಾಗಿ ಒಗ್ಗಟ್ಟಿನ ಹೋರಾಟವನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಒಂದಷ್ಟು ಹಿಡಿತ ಆಲ್ರೆಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಧಿಸಿರೋದ್ರಿಂದ ಗೋವಿಂದ ಕಾರಜೋಳ ಅವರಿಗೆ ಆಂತರಿಕ ಮಟ್ಟದಲ್ಲಿ ಹೆಚ್ಚಿಗೆ ತ್ರಾಸ ಆಗಲಾರದು ಅನ್ನೋ ಕಾರಣಕ್ಕೆ ಗೋವಿಂದ ಕಾರಜೋಳ ಅವರನ್ನೇ ಅಂತಿಮವಾಗಿ